ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಗೌರಿ ಅಕ್ಕ ಬಸುರಿ ಅಲ್ಲ ಅನ್ನೋ ಸತ್ಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ನಾನೇ ಎಲ್ಲರಿಗೂ ಈ ಸತ್ಯ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ನೋಡಿದರೆ ಆ ನಿಜ ಎಲ್ಲರಿಗೂ ಡಾಕ್ಟರ್ ಮೂಲಕ ಗೊತ್ತಾಗೋ ಥರ ಆಗ್ತಿದೆ. ಮನೆಯಲ್ಲಿರೋರೆಲ್ಲ ಇವಳು ಬಸ್ರಿ ಅಂತ ನಂಬ್ಕೊಂಡಿದ್ದಾರೆ. ಸುಳ್ಳು ಹೇಳಿ ಎಲ್ಲರೂ ಮೋಸ ಮಾಡ್ತಿಲ್ವ ನಾನು? ಈ ಸುಳ್ಳು ಗೊತ್ತಾದಾಗ ಇವರೆಲ್ಲ ನನ್ನನ್ನು ಕ್ಷಮಿಸ್ತಾರಾ? ಇಲ್ಲ, ನನ್ನ ಅಕ್ಕನ ಖಂಡಿತ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಗೌರಿ ತನ್ನಲ್ಲೇ ಮಾತಾಡ್ಕೊತಾ ಇರ್ತಾಳೆ. ನಂತರ ಮೋನಿಕಾ ಬಸ್ರಿ ಅಂತ ಸುಳ್ಳು ಹೇಳಿ ಮನೆಗೆ ಸೊಸೆಯಾಗಿ ಬಂದೆ, ಈಗ ಡಾಕ್ಟರ್ ಬರ್ತಾರೆ, ಚೆಕಪ್ ಮಾಡ್ತಾರೆ. ಡಾಕ್ಟ್ರು ಬಂದಾಗ ನಾನು ಬಸ್ರಿ ಅಲ್ಲ ಅಂತ ಡೆಫಿನೆಟಾಗಿ ಗೊತ್ತೇ ಆಗುತ್ತೆ. ಆಮೇಲೆ ಅನಿಕೇತ್ ಸುಮ್ಮನಿರ್ತಾನ, ಅವನನ್ನು ಖಂಡಿತ ಆಚೆ ಕಳಿಸ್ತಾನೆ ಅಷ್ಟೇ, ಅವನು ಈ ಚಾನ್ಸ್ ಕಳ್ಕೊಳ್ಳಲ್ಲ ಅಂತ ತನ್ನಲ್ಲೇ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ. ಬಂದು ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಆಗ ತಾತ, ಹೌದು ಡಾಕ್ಟರ್, ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆಗಿದೆ, ನೀವೇ ಅದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಡಾಕ್ಟರ್, ಏನಾಯ್ತು ಸರ್, ಯಾರಿಗೇನು ಸಮಸ್ಯೆ ಅಂತ ಹೇಳಿ ಕೇಳ್ತಾರೆ. ಅಜ್ಜಿ ಮೋನಿಕಾ ಕಡೆ ಕೈ ತೋರಿಸಿ, ಈ ಹುಡುಗಿ ನಮ್ಮ ಚಂಚಲನ್ ಸೊಸೆ ಗರ್ಭಿಣಿ, ಸ್ವಲ್ಪ ದಡ್ಡಿನೂ ಬುದ್ಧಿ ಇಲ್ಲ, ವಿಷಯನೇ ಗೊತ್ತಿಲ್ಲದಲೆ ಪೈನಾಪಲ್ ಮತ್ತು ಪಪ್ಪಾಯ ತಿಂದಿದ್ದಾಳೆ, ಅವಳಿಗೆ ಏನಾದರೂ ತೊಂದರೆ ಆಗಿದೆಯಾ, ಮಗುಗೇನಾದರೂ ತೊಂದರೆ ಆಗಿದೆಯಾ, ಸ್ವಲ್ಪ ನೋಡಿ ಹೇಳ್ತೀರಾ ಅಂದಾಗ, ಖಂಡಿತವಾಗಿಯೂ ಅಮ್ಮ ಅಂತ ಹೇಳಿ ಮೋನಿಕಾನ ರೂಮ್ಗೆ ಕರ್ಕೊಂಡು ಡಾಕ್ಟರ್ ಬರ್ತಾರೆ. ನಂತರ, ಸರಿದಾ, ಏನು ಚಂಚಲ ನೀನು ಆರಾಮಾಗಿ ನಿಂತ್ಕೊಂಡಿದ್ಯಾ, ತೊಂದರೆ ಆಗಿರೋದು ನಿನ್ನ ಸೊಸೆಗೆ, ಇಂಥ ಟೈಮ್ನಲ್ಲಿ ಅವಳ ಜೊತೆ ನೀನು ಇರಬೇಕಲ್ವಾ ಅಂತ ಹೇಳಿದಾಗ ಚಂಚಲ, ಅದಕ್ಕೆ ಅದು ಒಳಗೋದ್ರೆ ಎಲ್ಲಿ ಏನಾದರೂ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಭಯ ಆಗ್ತಿದೆ ನನಗೆ, ಮಗುಗೆ ಏನಾದರೂ ಆಗಿದ್ರೆ ಅದನ್ನು ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ಡಾಕ್ಟರ್ ಚೆಕಪ್ ಮಾಡಬೇಕಾದ್ರೆ ಅಜ್ಜಿ ಹಾಗೆ ಆಶಾ ಅಲ್ಲೇ ನಿಂತಿರ್ತಾರೆ. ಆಗ ಡಾಕ್ಟರ್, ನೀವು ಹೀಗೆ ನಿಂತಿರೋದ್ರಿಂದ ಅವಳಿಗೆ ಮುಜುಗರ ಆಗ್ತಿರ್ಬೋದು ಅಂತ ಹೇಳಿದಾಗ ಆಶಾ, ಮುಜುಗರನ, ಇಲ್ಲಿ ಯಾರು ಗಂಡಸರೇ ಇಲ್ವಲ್ಲ ಅಂತ ಡಾಕ್ಟರ್ಗೆ ಹೇಳ್ತಾರೆ. ಆಗ ಡಾಕ್ಟರ್, ಹಾಗಲ್ಲ, ಇವಳ BP-ನಲ್ಲಿ ತುಂಬ ವೇರಿಯೇಷನ್ಸ್ ಆಗ್ತಿದೆ, ಹಾಗಾಗಿ ನೀವಿಬ್ಬರು ಸ್ವಲ್ಪ ಹೊರಗಿದ್ರೆ ನಾನು ಅವಳನ್ನ ಪ್ರೈವೇಟಾಗಿ ಚೆಕ್ ಮಾಡ್ತೀನಿ ಅಂದಾಗ ಅಜ್ಜಿ, ಆಯಿತು, ನಾವು ಹೊರಗಡೆ ಹೋಗ್ತೀವಿ, ನೀವು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ನಂತರ ಮೋನಿಕಾ, ಡಾಕ್ಟರ್ ನೀವು ಏನು ಅನ್ಕೊತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ ಅಂದಾಗ ಡಾಕ್ಟರ್, ಬಸ್ರಿ ಅಲ್ಲದೆ ಇದ್ದರೂ ಬಸ್ರಿ ಅಂತ ಸುಳ್ಳು ಹೇಳಿ ಎಲ್ಲರೂ ನಂಬಿಸ್ತಿದೀಯಾ ಅಂದಾಗ ಹೌದು ಅಂತ ಹೇಳ್ತಾಳೆ. ಆಗ ಮನೆ ಸೊಸೆ ಬಸ್ರಿ ಈ ಮನೆತನದ ಇನ್ನೊಂದು ತಲೆಮಾರನ್ನ ಎಲ್ಲರೂ ನೋಡ್ಬೋದು ಅಂತ ಸಂತೋಷದಲ್ಲಿರುವಾಗ ಈ ಸುಳ್ಳು ಯಾಕೆ ಅಂತ, ಈ ಸತ್ಯ ನೀನು ಮುಚ್ಚಿಟ್ರು ನಾನು ಮುಚ್ಚಿಡಲ್ಲ, ನಾನು ಈಗಲೇ ಹೋಗಿ ಈ ಸತ್ಯನ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಅಷ್ಟರಲ್ಲಿ ಮೋನಿಕಾ ಡಾಕ್ಟರ್ನ, ಈ ವಿಚಾರನ ಪ್ಲೀಸ್ ಯಾರಿಗೂ ಹೇಳಬೇಡಿ, ನಾನು ಬೇಕು ಅಂತ ಸುಳ್ಳು ಹೇಳಿಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಡಾಕ್ಟರ್, ಸುಳ್ಳು ಯಾವತ್ತಿದ್ರೂ ಸುಳ್ಳೇ, ಬಿಡು ನನ್ನ ಕೈನ ಅಂದಾಗ ಮೋನಿಕಾ, ಡಾಕ್ಟರ್ ನೀವು ಜೀವ ಉಳಿಸೋರು, ಜೀವ ತೆಗೆಯೋರಲ್ಲ ಅಲ್ವಾ ಅಂತ ಹೇಳಿ ತನ್ನೆಲ್ಲ ಕತೆನೂ ಅವ್ರ ಹತ್ರ ಹೇಳ್ತಾಳೆ. ಆಗ ಡಾಕ್ಟರ್, ನೀನು ಮಾಡಿರೋ ಮೋಸಕ್ಕೆ ಇನ್ನೊಂದು ಕತೆ ಕಟ್ಬೇಡ, ಬಿಡಮ್ಮ ನನ್ನ ಕೈನ ಅಂತ ಹೇಳಿ, ನೋಡು ಮೋನಿಕಾ, ನಿನಗೆ ಅನ್ಯಾಯ ಆಗಿದೆ ನಿಜ, ಆದರೆ ನ್ಯಾಯ ಕೇಳೋದಕ್ಕೆ ಬೇರೆ ದಾರಿ ಇತ್ತು, ಆದರೆ ಹೀಗೆ ಗರ್ಭಿಣಿ ಅಂತ ಸುಳ್ಳು ಹೇಳೋದು ದೊಡ್ಡ ತಪ್ಪು. ಸುಳ್ಳು ದಿನೇ ದಿನೇ ಬೆಳೆಯುತ್ತೆ, ಆದರೆ ನೀನು ಹೊಟ್ಟೆ ಬೆಳೆಯಲ್ಲ, ತಿಂಗಳು ತುಂಬದಂತೆ ಏನು ಮಾಡ್ತೀಯ, ಆಗ ಸಿಕ್ಕಾಕೊಳ್ಳೋದು ನೀನೇ ತಾನೇ, ಈಗಲೇ ನಿಜ ಹೇಳಿದ್ರೆ ಒಳ್ಳೆಯದು, ಆದರೆ ನಾನೊಬ್ಬಳು ಡಾಕ್ಟರ್ ಆಗಿ ನನ್ನ ಕೆಲಸಕ್ಕೆ ದ್ರೋಹ ಬಗೆಯಕ್ಕೆ ಆಗಲ್ಲ, ಮುಂದೆ ಒಂದಿನ ನಾನು ಕೂಡ ನಿನ್ನ ನಾಟಕದಲ್ಲಿ ಭಾಗಿಯಾಗಿದ್ದೆ ಅಂತ ಎಲ್ಲರೂ ನನ್ನ ದೂಷಿಸ್ತಾರೆ ಅಂತ ಹೊರಗೆ ಹೋಗ್ತಾರೆ. ಆಗ ಸರಿತಾ, ಡಾಕ್ಟರ್ ಏನಾಯಿತು ಅಂತ ಕೇಳಿದಾಗ ಡಾಕ್ಟರ್, ಅಯ್ಯೋ ನೀವು ಗಾಬರಿ ಆಗೋವಂಥದ್ದು ಏನೂ ಇಲ್ಲ, ಮೋನಿಕಾಗೂ ಏನೂ ಆಗಿಲ್ಲ, ಹಾಗೆ ಮಗುಗೂ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಖುಷಿಯಾಗುತ್ತೆ, ಆದರೆ ಗೌರಿಗೆ ಆತಂಕ ಮತ್ತು ಕನ್ಫ್ಯೂಷನ್ ಆಗುತ್ತೆ. ಡಾಕ್ಟರ್ ಹೊರಡುವಾಗ ಮೋನಿಕಾ, ನಾನು ಹೇಳಿದ್ದು ನೆನಪಿದೆ ಅಲ್ವಾ ಅಂತ ಅಂದಾಗ ಮೋನಿಕಾ ಹ್ಞೂ ಅಂತ ಹೇಳ್ಬಿಟ್ಟು ತಲೆ ಆಡಿಸ್ತಾಳೆ. ಅದನ್ನು ನೋಡಿ ಗೌರಿಗೆ ಕನ್ಫ್ಯೂಷನ್ ಆಗುತ್ತೆ. ನಂತರ ಅಜ್ಜಿ ಮೋನಿಕಾಗಿ ಏನೇ ತಿನ್ನಬೇಕು ಅಂತಂದ್ರೂ, ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಸ್ವಲ್ಪ ದೊಡ್ಡವ್ರನ್ನ ಕೇಳಿ ಮಾಡು ಅಂತ ಹೇಳ್ತಾರೆ. ಫ್ಲಾಶ್ ಬ್ಯಾಕ್ನಲ್ಲಿ ಮೋನಿಕಾ ಚಾಕು ತಗೊಂಡು, ನೀವು ಸತ್ಯ ಹೇಳಿದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾಳೆ. ನಂತರ ಮೋನಿಕಾ ಇರೋ ರೂಮಿಗೆ ಗೌರಿ ಬಂದು, ಅಕ್ಕ ಇಷ್ಟಕ್ಕೂ ಇಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ಡಾಕ್ಟರ್ ಬಂದು ಚೆಕ್ ಮಾಡಿದ್ರು, ಅವರಿಗೆ ನೀನು ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗೇ ಇರುತ್ತೆ, ಆದರೂ ಯಾಕೆ ಸುಳ್ಳು ಹೇಳಿದ್ರು, ನೀನು ಅವ್ರ ಹತ್ರ ಏನು ಮಾತಾಡಿದೆ ಅಂತ ಕೇಳಿದಾಗ ಮೋನಿಕಾ, ಅದೇ ಕಣೆ, ಈ ಮೋನಿಕಾ ಟ್ಯಾಲೆಂಟು, ನನಗೆ ಯಾವ ತೊಂದರೆ ಯಾವ ಆಪತ್ತು ಕೂಡ ನಾನೇನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು, ಯಾರನ್ನು ಹೇಗೆ ಕಟ್ಟಾಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಈ ಮೋನಿಕಾ ಬುದ್ಧಿವಂತಿಕೆನೇ ಸಾಕು ಅಂತ ಹೇಳಿದಾಗ ಗೌರಿ, ಇದನ್ನ ಬುದ್ಧಿವಂತಿಕೆ ಅನ್ನಲ್ಲ ಅಕ್ಕ, ಮೋಸ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಮೋನಿಕಾ, ಮೋಸನೋ ಗೀಸನೋ ಒಟ್ನಲ್ಲಿ ನಾನು ಗೆದ್ದೆ ತಾನೇ, ಮನೆ ಸೊಸೆಯಾಗಿ ಏನೆಲ್ಲ ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಅನುಭವಿಸ್ತಿದ್ದೀನಿ, ನನಗೆ ಬೇಕಾಗಿರೋದು ನನಗೆ ಸಿಗ್ತಿದೆ, ಆದರೆ ನಿನ್ನ ಕತೆ ಏನೇ ಗೌರಿ, ನೀನು ಮನೆ ಸೊಸೆ ತಾನೇ, ಒಳ್ಳೆ ತ್ಯಾಗಮಯಿ ಥರ ಬಂದ್ಯಲ್ಲ, ನಿನಗೇನೇ ಸಿಗ್ತಿದೆ ಇಲ್ಲಿ, ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ, ನನ್ನ ನೋಡು, ಈ ಮನೆಗೆ ಬಂದು 2 ದಿನದಲ್ಲಿ ಮಹಾರಾಣಿ ಥರ ಮೆರೀತಿದ್ದೀನಿ, ನಾನು ಕೆಮ್ಮಿದ್ರೆ ಇಡೀ ಕುಟುಂಬನೇ ಬಂದ್ಬಿಡುತ್ತೆ, ಆದರೆ ನಿನ್ನ ಒಬ್ಳು ಮನುಷ್ಯ ಥರನೂ ನೋಡ್ತಾ ಇಲ್ಲ,
ನೀನು ಅತ್ತೆ ಸರಿತಾ, ಹಾಗೆ ನಿನ್ನ ಗಂಡ ವಿವೇಕ್ಗೆ ನಿನ್ನ ಮುಖ ನೋಡಿದ್ರೇ ಆಗಲ್ಲ. ಗಂಡನ ಪ್ರೀತಿನೂ ಇಲ್ಲ, ಈ ಕಡೆ ಅತ್ತೆ ಕರುಣೆನೂ ಇಲ್ಲ. ಅದೋಗ್ಲಿ, ನಿನ್ನ ಕಷ್ಟನ ನಿನ್ನ ತವರು ಮನೆಯಲ್ಲಿ ಹೇಳ್ಕೋಬೇಕು ಅಂತಂದರೆ ನಿನ್ನ ಹತ್ರ ಒಂದು ಮೊಬೈಲ್ಗೂ ಗತಿ ಇಲ್ಲ, ಅಷ್ಟು ದರಿದ್ರ ನೀನು ಅಂತ ಹೇಳಿದಾಗ ಗೌರಿಗೆ ತುಂಬ ಹರ್ಟ್ ಆಗುತ್ತೆ. ಆಗ ಗೌರಿ, ನೀನು ಹೇಳಿದ್ದೆಲ್ಲ ನಿಜ, ಆದರೆ ನನ್ನ ಹತ್ತಿರ ನೆಮ್ಮದಿ ಇದೆ. ಯಾಕಂದರೆ ನಾನು ಯಾವುದೇ ಸುಳ್ಳಿನ ಅರಮನೆ ಕಟ್ಕೊಂಡು ಬದುಕ್ತಿಲ್ಲ. ನೀನು ಡಾಕ್ಟರ್ನ ಹೇಗೆ ಮ್ಯಾನೇಜ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಹತ್ರ ಸುಳ್ಳು ಹೇಳಿಸ್ದಾ ಅಥವಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ದಾ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ನೆನಪಲ್ಲಿಟ್ಕೊ. ಮುಂದೆ ಯಾವತ್ತಾದರೂ ಒಂದಿನ ಆ ಡಾಕ್ಟರು ಮನೆಯವರಿಗೆ ಯಾರಿಗಾದ್ರೂ ಸಿಕ್ಬಿದ್ದು ಸತ್ಯ ಹೇಳ್ಬೋದು, ಅಥವಾ ಈ ನಿನ್ನ ನಾಟಕ ಮನೆಯವರಿಗೆ ಯಾವುದಾದ್ರೂ ರೂಪದಲ್ಲಿ ಗೊತ್ತಾಗ್ಬೋದು. ಅವತ್ತು ನೀನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಮೋನಿಕಾ, ಅದು ಗೊತ್ತಾಗೋಕ್ಕೂ ಮುಂಚೆನೇ ಅನಿಕೇತ್ ಜೊತೆ ಸೇರಿ ಬಸ್ರಿ ಆಗ್ತೀನಿ. ಆಗ ನೀನು ಅಥವಾ ಡಾಕ್ಟರ್ ಯಾರೇ ನಿಜ ಹೇಳಿದ್ರು ನನ್ನ ಹೊಟ್ಟೆನಲ್ಲಿರೋ ಮಗು ಸುಳ್ಳು ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದು ಇವತ್ತಿನ ಸಂಚಿಕೆಯ ಕಥೆಯಾಗಿರುತ್ತದೆ. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.